ನಿಮ್ಗೇನು ಅನಿಸ್ತೈತೆ ಸರ್? ಒಂದೇ ಓಟು ಭಾಳ ಅದಲ್ಲ ನಾನು ಕೇಳಿದ್ದು, ಇದು ಹೆಂಗ್ ಅನಿಸ್ತದೆ ಅಂತ. ಇದಾ ಜುಮ ಜುಮ ಏನೋ ಒಳ್ಳೆ ತೂಕದ ಬೊಟ್ಟು ನೋಡ್ದ ಇದಂಗೈತಪ್ಪ ಇದು. ಬೇಡ ಬಿಡ್ರಿ. ಹಾ, ಹೇಳಿ ಮತ್ತೆ. ಈಗ ನಿಮ್ಗೆಲ್ಲ ಪಾರ್ಕಲ್ಲಿ ಬಂದು ಇದೆಲ್ಲ ಅನುಕೂಲ, ಖುಷಿ, ಒಂದು ಸ್ವಲ್ಪ ನಿಮ್ಗೆ ಆರಾಮು ಅಲ್ವಾ? ಹೌದು. ಏನು ನಿಮ್ಮ ಹೆಸರು? ನರಸಿಂಹನ್. ನರಸಿಂಹಣ್ಣವ್ರೆ, ಎಷ್ಟು ವರ್ಷದಿಂದ ಓಟ್ ಹಾಕ್ತಿದ್ದೀರಿ? 45 ವರ್ಷ. ನಿಮಗೇನು 2 ಓಟ್ ಬೇಕಾ, 1 ಓಟ್ ಬೇಕಾ? ಒಂದೇ ಓಟು. ಒಂದೇ ಓಟು. ಯಾಕೆ? ಯಾಕೆ ಅಂದರೆ ಮಲ್ಟಿಪಲ್ ಅನ್ನೆಸರಿ ಎಕ್ಸ್ಪೆನ್ಸಸ್ಸು, ಟೈಮ್ ವೇಸ್ಟೇಜು ಮತ್ತು ಈ ಥರದ್ದೆಲ್ಲ ಸೇವ್ ಆಗ್ತದೆ. ಇನ್ನೂ ಭಾಳ ಸೇವ್. ಇನ್ನು ಅಂದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡೋದ್ರಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹೌದು. ಹಂಗೆ 2 ಓಟಲ್ಲೇ ಪ್ರಾಬ್ಲಮ್ ಇರೋದು. ಸೊ ಹಂಗೆ ನಿಮ್ಮ ಪ್ರಕಾರ 1 ಓಟ್ ಬೇಕು? 1 ಓಟೇ ಕರೆಕ್ಟು. ಸೊ ಇದರಿಂದ ಬೇರೆ ಜನರಿಗೆ ಏನಾದ್ರು ಕನ್ಫ್ಯೂಷನ್ಸ್ ಆಗಲ್ವಾ? ಇಲ್ಲ, ಈಸಿ ಆಗುತ್ತೆ. ಯಾವ ಥರ ಈಸಿ ಆಗುತ್ತೆ? ನೀವು ಒಂದು ಸರಿ ಮುಗಿದೋದ್ರೆ ಅದು ಮುಗೀತು. ಆಮೇಲೆ ಗೌರ್ಮೆಂಟ್ ಮೇಲೆ, ನಮ್ಮ ಪ್ರಪಂಚದ ಆಗುಹೋಗುಗಳ ಮೇಲೆ ಎಲ್ಲ ಯೋಚನೆ ಮಾಡಿ ಸಜೆಷನ್ಸ್ ಕೊಡೋದಕ್ಕೆ ಅದಕ್ಕೆ ಇದಕ್ಕೆಲ್ಲ ಆಗ್ತದೆ, ಅನುಕೂಲ ಆಗುತ್ತೆ ಅಂತೀರಾ. ಸೊ ನಿಮ್ಮ ಹೆಸರೇನಂದ್ರೆ? ನರಸಿಂಹನ್. ನರಸಿಂಹನ್ ಅವ್ರು ಹೇಳ್ತಿದ್ದಾರೆ ಒಂದೇ ಓಟು ಒಂದೇ ಎಲೆಕ್ಷನ್ ಅಂತ. ನಮಸ್ಕಾರ ಸರ್, ಏನು ನಿಮ್ಮ ಹೆಸರು? ರಾಮಚಂದ್ರ ಅಂತ. ರಾಮಚಂದ್ರ ಅವರೇ, ಏನೋ ಮಿಸ್ಸಿಂಗ್ ಸಿಗಿಸ್ಕೊಂಡ್ಬಿಟ್ಟು ನಿಮ್ಗೆ ಹೆಂಗೆ ಅನಿಸ್ತೈತಿ ಈಗ? ಏನು ಜುಮು ಜುಮು ಅಂತದೆ ಅಷ್ಟೇ. ಇವ್ರಿಗೂ ಜುಮು ಜುಮು ಅಂತದಂತೆ ಪಾಪ. ಮೈ ಕೈ ನೋವು, ಕಾಲು ನೋವು ಎಲ್ಲ ಕ್ಲಿಯರ್ ಆಗುತ್ತೆ, ಕ್ಲಿಯರ್ ಆಗುತ್ತೆ, ಎಲ್ಲ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ಈಗ ಇದೊಂದು ಮಿಷಿನ್ನು ನಿಮ್ಗೊಂದು ಅನುಕೂಲ. ನಾಳೆ ದಿನ ಓಟು ಮಿಷಿನಲ್ಲಿ ಹಾಕ್ಬೇಕು. 2 ಓಟ್ ಬೇಕಾ, 1 ಓಟ್ ಬೇಕಾ? 1 ಓಟ್ ಸಾಕು ಅನಿಸ್ತದೆ. ಒಂದೇ ಓಟ್ ಸಾಕಾ? ಯಾಕೆ ಸುಸ್ತಾಗ್ಬಿಟ್ರಾ? ಇಲ್ಲ, ಯಾಕೆಂದ್ರೆ ಖರ್ಚು ಕಡಿಮೆ ಆಗುತ್ತೆ ಅಲ್ವರ ಪಾಪ. ಖರ್ಚು ಕಡಿಮೆ ಆಗುತ್ತೆ, ಆಟೋ ಚಾರ್ಜ್ ಕಮ್ಮಿ ಆಯ್ತದೆ. ಕಮ್ಮಿ ಆಗೋದಿಲ್ಲ. ದೇಶ ಉದ್ಧಾರ ಮುಖ್ಯ ಅಲ್ವಾ? ಮುಖ್ಯ. ಹಿಂಗೆ ಒಂದೇ ಎಲೆಕ್ಷನ್ ಮಾಡೋದ್ರಿಂದ ದೇಶ ಉದ್ಧಾರ ಆಗುತ್ತೆ. ಅಲ್ಲ, ಎಂಪ್ಲಾಯೀಸು ಖರ್ಚು ಸಿಕ್ಕಾಪಟ್ಟೆ ಇದೆಯಲ್ವರ, ಆ ಖರ್ಚೆಲ್ಲ ಕಮ್ಮಿ ಆಗುತ್ತೆ ಅಲ್ವರ. ಹಣದುಬ್ಬರ ಕಮ್ಮಿ ಆಗುತ್ತೆ. ಹಣದುಬ್ಬರ ಕಮ್ಮಿ ಆಗುತ್ತೆ. ನಿಮಗೆ ದೇಶದ ಬಗ್ಗೆ ಹಿತ ನಿಮಗೆ. ಆದ್ರೆ ರಾಜಕಾರಣಿಗಳು ಕೊಳ್ಳೆ ಹೊಡಿತಾವ್ರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅವರು ಒಳ್ಳೆ ರಾಜಕಾರಣಿಗಳಿಗೆ ಸಂಬಂಧಪಟ್ಟಿದ್ದು. ಏನು ನಿಮ್ಮ ಪ್ರಾಬ್ಲಮ್ ಅನ್ನೋದಕ್ಕಿಂತ ಪ್ರಾಬ್ಲಮ್ ಕ್ಲಿಯರ್. ಹೇಳಿ ಸರ್, ಏನು ನಿಮ್ಮ ಹೆಸರು? ಮಂಜುನಾಥಪ್ಪ. ಏನು ನಿಮ್ಮ ಪ್ರಾಬ್ಲಮ್? ಇಲ್ಲ ಯಾಕೆ ಬಂದು ಕೂತೀರಾ? ಮೊಣಕಾಲು ನೋವು ಇದೆ, ಬ್ಲಡ್ ಸರ್ಕ್ಯುಲೇಷನ್ ಅನುಕೂಲ ಆಗ್ತಾ ಇದೆ. ಹೌದಾ? ಆರೋಗ್ಯ ಸಮಸ್ಯೆ. ಎಷ್ಟು ಏಜ್ ಇವಾಗ? 72. 72 ಅಲ್ಲೂ ಬಂದಿದ್ದೀರಲ್ಲ, ಇಲ್ಲಿ ಬಂದು ಕೂತ್ಕೊಂಡು ಅವೆಲ್ಲ ಇರಲಿ. ಓಕೆ. ಏನು ಅನಿಸ್ತಾ ಇದೆ ನಿಮಗೆ ಫೀಲು? ಪರವಾಗಿಲ್ಲ ಅನ್ನಿಸ್ತದೆ. ಪರವಾಗಿಲ್ಲ ಅನ್ನಿಸ್ತಾ ಇದೆಯಾ? ಓಕೆ, ಆಯಿತು. ಈಗ ನ್ಯೂಸ್ ನೋಡ್ತಾ ಇದ್ದೀರಿ? ನೋಡ್ತಾ ಇದೆ ಸರ್. ಏನು ನೋಡ್ತೀರಿ ನ್ಯೂಸು? ಎಲೆಕ್ಷನ್ದೇ ಸುದ್ದಿ. ಎಲೆಕ್ಷನ್ದೇ ಸುದ್ದಿ. ಅಲ್ಲ, ಮೂರು ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ ಗೆದ್ದುಬಿಟ್ರಲ್ಲ, ಏನು ಅನ್ನಿಸ್ತು ನಿಮಗೆ? ಅದು ಕಾಂಗ್ರೆಸ್ಸು ಬಡವ್ರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಗ್ಯಾರಂಟಿ ಮಾಡೋದ್ರಿಂದ ಸ್ವಲ್ಪ ಗ್ಯಾರಂಟಿ ಕೈ ಹಿಡಿದು ಅಂತೀರಾ? ಕಡಿದಿದೆ. ನಿಮಗೇನು ಅನಿಸುತ್ತೆ? ಒಂದೇ ಎಲೆಕ್ಷನ್ ಬೇಕಾ ಅಥವಾ ಹಿಂಗೆ ಹೆಂಗಿದೆ ಹೆಂಗೆ ಇರಬೇಕಾ? ಇಲ್ಲ, ಒಂದೇ ಎಲೆಕ್ಷನ್, ಒಂದೇ ಓಟು, ಒಂದೇ ದೇಶ, ಭಾಳ ಅನುಕೂಲ. ಯಾಕೆ ಅನುಕೂಲ ಸರ್? ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಎನರ್ಜಿ, ವೇಸ್ಟ್ ಆಫ್ ಟೈಮು. ಎರಡನೇದು ಹಗಲೆಲ್ಲ ಎಲೆಕ್ಷನ್ ಮಾಡೋದು ಏನಾಗುತ್ತೆ, ರಜೆಗಳು ಕೊಡೋದು, ಆಮೇಲೆ ಟೈಮ್ ಇರೋಲ್ಲ, ಎಲ್ಲ ರೀತಿಯೂ ಹಣದುಬ್ಬರದ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಖರ್ಚುಗಳು ಜಾಸ್ತಿ ಬರುತ್ತೆ ಗೌರ್ಮೆಂಟಿಗೆ. ಆಮೇಲೆ ಏನಾಗುತ್ತೆ ನೋಡಿ, ಕೆಲಸಗಳೆಲ್ಲ ಸ್ಥಗಿತ ಆಗುತ್ತವೆ ಎಲೆಕ್ಷನ್ ಟೈಮ್ನಲ್ಲಿ. 1 ತಿಂಗಳ ಗಂಟಲೆ ಅದೇನೋ ಕೊಡ್ತಾರಲ್ಲ, ಕೋಡ್ ಆಫ್ ಕಾಂಡಕ್ಟ್ ಅಂತ, ಅದರಿಂದ ಸುಮ್ಮನೆ ಅನ್ಯಾಯವಾಗಿ ವೇಸ್ಟ್ ಆಗಿಬಿಟ್ಟು ಗೌರ್ಮೆಂಟಿಂದ ಕೆಲಸಗಳು ಆಗಲ್ಲ. ಇದೆಲ್ಲ ದೃಷ್ಟಿಯಿಂದ ಒಂದೇ ದೇಶ ಒಂದೇ ಮತ ಒಳ್ಳೆಯದು. ಓಕೆ, ಇದು ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೇಡಮ್ ನಮಸ್ಕಾರ. ಮೇಡಮ್, ಏನು ನಿಮ್ಮ ಹೆಸರು? ಪ್ರೇಮ ಅಂತ. ಪ್ರೇಮ ಅಂತ. ಈ ಹೆಸರು ಬಂದ ಕೂಡ ನಮಗೊಂಚೂರು ಭಾವನಾತ್ಮಕರಾಗ್ಬಿಡ್ತೀವಿ. ಯಾಕೆ ಹೇಳಿ? ನಮ್ಮಮ್ಮನ ಹೆಸರು ಅದೇ, ಅದಕ್ಕೋಸ್ಕರ. ಓಕೆ, ನಿಮಗೆ ಹೆಂಗೆ ಅನಿಸ್ತದೆ ಫೀಲು? ಹಾಯ್ ಅನಿಸ್ತಾ ಇದೆ. ಹಾಯಾಗಿ ಅನಿಸ್ತಾ ಇದೆಯಾ? ಪ್ರೇಮ ಅವರಿಗೆ ಆರಾಮ್ ಅನಿಸ್ತಾ ಇದೆಯಾ? ಆರಾಮ್ ಅನಿಸ್ತಾ ಇದೆ. ಹೊಸ ಮಿಷಿನ್ ತಗೊಬಂದು ನಿಮ್ಮ ಮೇಲೆ ಪ್ರಯೋಗ ಮಾಡ್ತವ್ರೆ, ಭಯ ಇಲ್ವಾ? ನಮಗೂ ಅನುಕೂಲ ಆಗುತ್ತೆ ಅಂತಾನೆ ಅಲ್ವಾ ಅವ್ರು ಮಾಡ್ತಾ ಇರೋದು. ಒಳ್ಳೇದಕ್ಕೆ ಮಾಡೋದು. ಹೌದು. ಏನು ಕೆಟ್ಟದಕ್ಕೆ ಯಾರು ಇಂಥದೆಲ್ಲ ಯಾರು ಕೆಟ್ಟದಕ್ಕೆ ಮಾಡೋದ. ಪ್ರಪಂಚನೇ ಕೊಳ್ಳೆ ಹೊಡಿತಾವ್ರೆ, ಅದನ್ನ ಯಾರು ಕೇಳ್ತಲ್ಲ, ಬಂದು ಇಲ್ಲಿ ಕೇಳ್ತಿದಿಲ್ಲ ಅಂತ ಬೈಕತ್ತದೀವಿ ಅಣ್ಣ ನಮ್ಮ ಮೇಲೆ. ಓಕೆ, ಒಂದೇ ದೇಶ ಒಂದೇ ಎಲೆಕ್ಷನ್ನು ಬೇಕಾ? ಒಂದೇ ಎಲೆಕ್ಷನ್ ಇದ್ರೆ ಸರಿ. ಯಾಕೆ ಸರಿ? ಅದು ಈಗ ಈಗೆಲ್ಲ ಕಿತ್ತಾಡ್ತಾವ್ರಲ್ಲ, ನೋಡ್ತಾ ಇದೀವಲ್ಲ ನಾವು ಎಲ್ಲ. ಇದಕ್ಕೆ ಎಲ್ಲ ಫುಲ್ ಓಟು ಎಲೆಕ್ಷನ್ನು, ಅವರೆಲ್ಲ ದುಡ್ಡು ಮಾಡೋಕ್ಕೋಸ್ಕರನೇ ಅರ್ಧ ದೇಶ ಹಾಳು ಮಾಡ್ಬಿಟ್ಟಿದ್ದಾರೆ ಮಾಡ್ತಾ ಇದ್ದಾರೆ.
ಈ ಗ್ಯಾರಂಟಿಗಳೊಂದಷ್ಟು ಕೊಟ್ರಾ ಇವಾಗ ಅದರಿಂದನೂ ಪ್ರಾಬ್ಲಮ್ ಆಗಿ ಮೇಡಮ್ ಅವರೇ ನಿಮಗೆ 2,000 ರೂಪಾಯಿ ಬರ್ತಿಲ್ವೇ? ಇಲ್ಲ ಬರ್ತಾ ಇಲ್ಲ ಅವ್ರಿಗೆ 2,000 ರೂಪಾಯಿ ಬರ್ತಿಲ್ವೇ? ಬರ್ತಾ ಇಲ್ಲ ಸರ್ ಇಲ್ಲ ಅಷ್ಟೇ ಇಲ್ಲ ಈಗ ನಿಮ್ಮ ಪ್ರಕಾರ ಒಂದೇ ದೇಶ ಒಂದೇ ಚುನಾವಣೆ ಉತ್ತಮ. ಹೌದು ಹೌದು ಈಗ ಏನಿದೆ ಅದೇ ಪ್ರಾಬ್ಲಮ್ಮು. ಹೌದು ನಿಮ್ಗೆ ಏನು ಅನಿಸ್ತೈತೆ ಸರ್? ಒಂದೇ ಓಟು ಭಾಳ ಅದಲ್ಲ ನಾನು ಕೇಳಿದ್ದು, ಇದು ಹೆಂಗ್ ಅನಿಸ್ತದೆ ಅಂತ. ಇದಾ ಜುಮ ಜುಮ ಏನೋ ಒಳ್ಳೆ ತೂಕದ ಬಟ್ಟು ನೋಡ ಇದಂಗೈತಪ್ಪ ಇದು. ಬೇಡ ಬಿಡ್ರಿ. ಹಾ, ಹೇಳಿ ಮತ್ತೆ. ಈಗ ನಿಮ್ಗೆಲ್ಲ ಪಾರ್ಕಲ್ಲಿ ಬಂದು ಇದೆಲ್ಲ ಅನುಕೂಲ, ಖುಷಿ, ಒಂದ್ ಸ್ವಲ್ಪ ನಿಮ್ಗೆ ಆರಾಮು ಅಲ್ವಾ? ಹೌದು. ಏನ್ ನಿಮ್ಮ ಹೆಸರು? ನರಸಿಂಹನ್. ನರಸಿಂಹಣ್ಣವ್ರೆ, ಎಷ್ಟು ವರ್ಷದಿಂದ ಓಟ್ ಹಾಕ್ತಿದ್ದೀರಿ? 45 ವರ್ಷ. ನಿಮಗೇನು 2 ಓಟ್ ಬೇಕಾ 1 ಓಟ್ ಬೇಕಾ? ಒಂದೇ ಓಟು. ಒಂದೇ ಓಟು. ಯಾಕೆ? ಯಾಕೆ ಅಂದರೆ ಮಲ್ಟಿಪಲ್ ಅನ್ನೆಸರಿ ಎಕ್ಸ್ಪೆನ್ಸಸ್ಸು, ಟೈಮ್ ವೇಸ್ಟೇಜು ಮತ್ತು ಈ ಥರದ್ದೆಲ್ಲ ಸೇವ್ ಆಗ್ತದೆ. ಇನ್ನೂ ಭಾಳ ಸೇವ್ ಇನ್ನು ಅಂದ್ರೆ ಒಂದ್ ನೇಷನ್ ಒಂದ್ ಎಲೆಕ್ಷನ್ ಮಾಡೋದ್ರಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸಾಲ್ವ್ ಆಗುತ್ತೆ. ಹೌದು. ಹಂಗ 2 ಓಟಲ್ಲೇ ಪ್ರಾಬ್ಲಮ್ ಇರೋದು. ಸೊ ಹಂಗೆ ನಿಮ್ಮ ಪ್ರಕಾರ 1 ಓಟ್ ಬೇಕು. ಒಂದು ಓಟೆ ಕರೆಕ್ಟು. ಸೊ ಇದರಿಂದ ಬೇರೆ ಜನರಿಗೆ ಏನಾದ್ರು ಕನ್ಫ್ಯೂಷನ್ಸ್ ಆಗಲ್ವಾ? ಇಲ್ಲ, ಈಸಿ ಆಗುತ್ತೆ. ಯಾವ ಥರ ಈಸಿ ಆಗುತ್ತೆ? ನೀವು ಒಂದು ಸರಿ ಮುಗಿದೋದ್ರೆ ಅದು ಮುಗೀತು. ಆಮೇಲೆ ಗೌರ್ಮೆಂಟ್ ಮೇಲೆ, ನಮ್ಮ ಪ್ರಪಂಚದ ಆಗುಹೋಗುಗಳ ಮೇಲೆ ಎಲ್ಲ ಯೋಚನೆ ಮಾಡಿ ಸಜೆಷನ್ಸ್ ಕೊಡೋದಕ್ಕೆ ಅದಕ್ಕೆ ಇದಕ್ಕೆಲ್ಲ ಆಗ್ತದೆ, ಅನುಕೂಲ ಆಗುತ್ತೆ ಅಂತೀರಾ. ಸೊ ನಿಮ್ಮ ಹೆಸರೇನಂದ್ರೆ? ನರಸಿಂಹನ್. ನರಸಿಂಹನ್ ಅವ್ರು ಹೇಳ್ತಿದ್ದಾರೆ ಒಂದೇ ಓಟು ಒಂದೇ ಎಲೆಕ್ಷನ್ ಅಂತ. ನಮಸ್ಕಾರ ಸರ್, ಏನು ನಿಮ್ಮ ಹೆಸರು? ರಾಮಚಂದ್ರ ಅಂತ. ರಾಮಚಂದ್ರ ಅವರೇ, ಏನೋ ಮಿಸ್ಸಿಂಗ್ ಸಿಗಿಸ್ಕೊಂಡ್ಬಿಟ್ಟು ನಿಮ್ಗೆ ಹೆಂಗೆ ಅನಿಸ್ತೈತಿ ಈಗ? ಏನು ಜುಮು ಜುಮು ಅಂತದೆ ಅಷ್ಟೇ. ಇವ್ರಿಗೂ ಜುಮು ಜುಮು ಅಂತದಂತೆ ಪಾಪ. ಮೈ ಕೈ ನೋವು, ಕಾಲು ನೋವು ಎಲ್ಲ ಕ್ಲಿಯರ್ ಆಗುತ್ತೆ, ಕ್ಲಿಯರ್ ಆಗುತ್ತೆ, ಎಲ್ಲ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ಈಗ ಇದೊಂದು ಮಿಷಿನ್ನು ನಿಮ್ಗೊಂದು ಅನುಕೂಲ. ನಾಳೆ ದಿನ ಓಟು ಮಿಷಿನಲ್ಲಿ ಹಾಕ್ಬೇಕು. 2 ಓಟ್ ಬೇಕಾ 1 ಓಟ್ ಬೇಕಾ? 1 ಓಟ್ ಸಾಕು ಅನಿಸ್ತದೆ. ಒಂದೇ ಓಟ್ ಸಾಕಾ? ಯಾಕೆ ಸುಸ್ತಾಗ್ಬಿಟ್ರಾ? ಇಲ್ಲ ಯಾಕೆಂದ್ರೆ ಖರ್ಚು ಕಡಿಮೆ ಆಗುತ್ತೆ ಅಲ್ವರ ಪಾಪ. ಖರ್ಚು ಕಡಿಮೆ ಆಗುತ್ತೆ, ಅಲ್ಲ ಆಟೋ ಚಾರ್ಜ್ ಕಮ್ಮಿ ಆಯ್ತದೆ. ಕಮ್ಮಿ ಆಗೋದಿಲ್ಲ. ದೇಶ ಉದ್ಧಾರ ಮುಖ್ಯ ಅಲ್ವಾ? ಮುಖ್ಯ. ಹಿಂಗೆ ಒಂದೇ ಎಲೆಕ್ಷನ್ ಮಾಡೋದ್ರಿಂದ ದೇಶ ಉದ್ಧಾರ ಆಗುತ್ತೆ. ಅಲ್ಲ, ಎಂಪ್ಲಾಯೀಸು ಆಳುವ ಖರ್ಚು ಸಿಕ್ಕಾಪಟ್ಟೆ ಇದೆಯಲ್ವರ, ಆ ಖರ್ಚೆಲ್ಲ ಕಮ್ಮಿ ಆಗುತ್ತೆ ಅಲ್ವರ. ಹಣದುಬ್ಬರ ಕಮ್ಮಿ ಆಗುತ್ತೆ. ಹಣದುಬ್ಬರ ಕಮ್ಮಿ ಆಗುತ್ತೆ. ನಿಮಗೆ ದೇಶದ ಬಗ್ಗೆ ಹಿತ ನಿಮಗೆ. ಆದ್ರೆ ರಾಜಕಾರಣಿಗಳು ಕೊಳ್ಳೆ ಹೊಡಿತಾವ್ರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅವರು ಒಳ್ಳೆ ರಾಜಕಾರಣಿಗಳಿಗೆ ಸಂಬಂಧಪಟ್ಟಿದ್ದು. ಏನು ನಿಮ್ಮ ಪ್ರಾಬ್ಲಮ್ ಅನ್ನೋದಕ್ಕಿಂತ ಪ್ರಾಬ್ಲಮ್ ಕ್ಲಿಯರ್. ಹೇಳಿ ಸರ್, ಏನು ನಿಮ್ಮ ಹೆಸರು? ಮಂಜುನಾಥಪ್ಪ. ಏನು ನಿಮ್ಮ ಪ್ರಾಬ್ಲಮ್? ಇಲ್ಲ ಯಾಕೆ ಬಂದು ಕೂತೀರಾ? ಮೊಣಕಾಲು ನೋವಿದೆ, ಬ್ಲಡ್ ಸರ್ಕ್ಯುಲೇಷನಿಂದ ಅನುಕೂಲ ಆಗ್ತಾ ಇದೆ. ಹೌದಾ? ಆರೋಗ್ಯ ಸಮಸ್ಯೆ. ಆರೋಗ್ಯ ಸಮಸ್ಯೆ. ಎಷ್ಟು ಏಜ್ ಇವಾಗ? ನಾನು 72. 72 ಅಲ್ಲೂ ಬಂದಿದ್ದೀರಲ್ಲ, ಇಲ್ಲಿ ಬಂದು ಕುತ್ಕೊಂಡು ಅವೆಲ್ಲ ಇರಲಿ. ಓಕೆ. ಏನು ಅನಿಸ್ತಾ ಇದೆ ನಿಮಗೆ ಫೀಲು? ಪರವಾಗಿಲ್ಲ ಅನ್ನಿಸ್ತದೆ. ಪರವಾಗಿಲ್ಲ ಅನ್ನಿಸ್ತಾ ಇದೆಯಾ? ಓಕೆ, ಆಯಿತು. ಈಗ ನ್ಯೂಸ್ ನೋಡ್ತಾ ಇದ್ದೀರಿ? ನೋಡ್ತಾ ಇದೆ ಸರ್. ಏನು ನೋಡ್ತೀರಿ ನ್ಯೂಸು? ಮತ್ತೆ ಎಲೆಕ್ಷನ್ದೇ ಸುದ್ದಿ. ಎಲೆಕ್ಷನ್ದೇ ಸುದ್ದಿ. ಅಲ್ಲ, ಮೂರು ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ ಗೆದ್ದುಬಿಟ್ರಲ್ಲ, ಏನು ಅನ್ನಿಸ್ತು ನಿಮಗೆ? ಅದು ಕಾಂಗ್ರೆಸ್ಸು ಬಡವ್ರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಗ್ಯಾರಂಟಿ ಮಾಡೋದ್ರಿಂದ ಸ್ವಲ್ಪ ಗ್ಯಾರಂಟಿ ಕೈ ಹಿಡಿದು ಬಿಡ್ತು ಅಂತೀರಾ? ಕಡಿದಿದೆ. ನಿಮಗೇನು ಅನ್ಸುತ್ತೆ? ಒಂದೇ ಎಲೆಕ್ಷನ್ ಬೇಕಾ ಅಥವಾ ಹಿಂಗೆ ಈಗ ಹೆಂಗಿದೆ ಹೆಂಗೆ ಇರಬೇಕಾ? ಇಲ್ಲ, ಒಂದೇ ಎಲೆಕ್ಷನ್, ಒಂದೇ ಓಟು, ಒಂದೇ ದೇಶ, ಭಾಳ ಅನುಕೂಲ. ಯಾಕೆ ಅನುಕೂಲ ಸರ್? ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಎನರ್ಜಿ, ವೇಸ್ಟ್ ಆಫ್ ಟೈಮು. ಎರಡನೇದು ಹಗಲೆಲ್ಲ ಎಲೆಕ್ಷನ್ ಮಾಡೋದು ಏನಾಗುತ್ತೆ, ರಜೆಗಳು ಕೊಡೋದು, ಆಮೇಲೆ ಟೈಮ್ ಇರಲ್ಲ, ಎಲ್ಲ ರೀತಿಯೂ ಹಣದುಬ್ಬರದ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಖರ್ಚುಗಳು ಜಾಸ್ತಿ ಬರುತ್ತೆ ಗೌರ್ಮೆಂಟಿಗೆ. ಆಮೇಲೆ ಏನಾಗುತ್ತೆ ನೋಡಿ, ಕೆಲಸಗಳೆಲ್ಲ ಸ್ಥಗಿತ ಆಗುತ್ತವೆ ಎಲೆಕ್ಷನ್ ಟೈಮ್ನಲ್ಲಿ. 1 ತಿಂಗಳ ಗಂಟಲೆ ಅದೇನೋ ಕೊಡ್ತಾರಲ್ಲ, ಕೋಡ್ ಆಫ್ ಕಾಂಡಕ್ಟ್ ಅಂತ, ಅದರಿಂದ ಸುಮ್ಮನೆ ಅನ್ಯಾಯವಾಗಿ ವೇಸ್ಟ್ ಆಗಿಬಿಟ್ಟು ಗೌರ್ಮೆಂಟಿಂದ ಕೆಲಸಗಳು ಆಗಲ್ಲ. ಇದೆಲ್ಲ ದೃಷ್ಟಿಯಿಂದ ಒಂದೇ ದೇಶ ಒಂದೇ ಮತ ಒಳ್ಳೆಯದು. ಓಕೆ, ಇದು ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೇಡಮ್ ನಮಸ್ಕಾರ. ಮೇಡಮ್, ಏನು ನಿಮ್ಮ ಹೆಸರು?